ಸುಮಾರು 10 ಬೆಳೆಗಳನ್ನ ಬೆಳೆದಿದ್ದೇನೆ ನಾನು. 10 ಬೆಳೆಗಳನ್ನ ನನ್ನ ಸ್ನೇಹಿತರುಗಳನ್ನ ನಾನು ದಿನನಿತ್ಯ ಕೇಳ್ತಾ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ ಸಾರ್? ಆಗೋದಿಲ್ಲ ಸರ್, ನಾವು ಬಿಡ್ಬಿಟ್ಟು ಲೀಸ್ ಕೊಟ್ಟು ವಾರಕ್ಕೆ ಕೊಟ್ಟು ಆಮೇಲೆ ಏನೋ ಮಾಡ್ಬಿಟ್ಟಿದೀವಿ ಅಂತ ಅಂದ್ಬಿಟ್ಟು ಬೆಳಿಗ್ಗೆ 10 ಗಂಟೆಗೆ ನೀಟಾಗಿ ಡ್ರೆಸ್ ಮಾಡಿ ಸೆಟ್ ಹಾಕ್ಬಿಟ್ಟು ಪಿರಿಯಾಪಟ್ಟಣ ಹೋದ್ರೆ ಮತ್ತೆ ಅವ್ರು ಸಾಯಂಕಾಲ ವಾಪಸ್ ಬರ್ತಾರೆ. ಈ ಪರಿಸ್ಥಿತಿ ಆಗಿದೆ ಇವತ್ತು. ಏನು 60% 70% ರೈತರು ವ್ಯವಸಾಯವನ್ನು ಅವಲಂಬಿಸಿದ್ರು, ಕೇವಲ 40% ಬಂದಿದೆ. ಕಾರಣ ಏನು ಅಂತ ಅಂದ್ರೆ ಮ್ಯಾನ್ ಪವರ್ ಪ್ರಾಬ್ಲಮ್, ಲೇಬರ್ಸ್ ಪ್ರಾಬ್ಲಮ್. ನಮ್ಮ ಅಧಿಕಾರಿಗಳು ರಾತ್ರಿ ಮೀಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು, ಸರ್ ನಾವು ಸಾಕಷ್ಟು ಯಂತ್ರೋಪಕರಣಗಳನ್ನ, ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿರ್ತಕ್ಕಂಥ ಯಂತ್ರೋಪಕರಣಗಳನ್ನ ಪರಿಚಯಿಸಿದೀವಿ, ರೈತರು ಕೊಟ್ಟಿದೀವಿ. ಆದ್ರೆ ನಮ್ಮ ರಾಜ್ಯದ ರೈತರು ಇದನ್ನ ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ. ಬೇರೆ ರಾಜ್ಯದ ರೈತರು ಈ ಉಪಕರಣವನ್ನು ಬಳಸಿ ಹೈಟೆಕ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಇದು ಭಾರಿ ದೌರ್ಭಾಗ್ಯದ ವಿಚಾರ. ನಾವಿವತ್ತು ನೋಡ್ತಾ ಇದ್ದೇವೆ. ಈ ಮೇಯ್ಸ್ ನೀವು ಸೀಡ್ ಶೋ ಮಾಡೋತವಿಂದ ಹಿಡಿದು ಅದನ್ನ ಇಂಟರ್ ಕಲ್ಟಿವೇಟ್ ಮಾಡೋದು, ಹಾರ್ವೆಸ್ಟ್ ಮಾಡೋದು, ಶೆಲ್ಲಿಂಗ್ ಮಾಡೋದು ಎಲ್ಲ ಯಂತ್ರನೇ. ರೈತ ಏನ್ ಮಾಡ್ಬೇಕಾದ ಅಗತ್ಯ ಇಲ್ಲ. ಆದ್ರೆ ಅದನ್ನ ನಾವು ಯಾವ ರೀತಿ ಉಪಯೋಗಿಸಬೇಕು, ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ಬೇಕು ಎಂಬತಕ್ಕಂಥದ್ದು ಬಹಳ ಮುಖ್ಯ. ನಾನು ಟೊಬ್ಯಾಕೋ ಫಾರ್ಮರ್ ಆಗಿದ್ದೆ, ರೈತ ಆಗಿದ್ದೆ. ನಾನು ಹೆಚ್ಚು ಕಡಿಮೆ 15 ವರ್ಷ ಹಿಂದೆ ಇರ್ಬೋದು, ಪ್ರೋಗ್ರೆಸಿವ್ ಫಾರ್ಮರ್ ಅಂತ ಅವಾರ್ಡ್ ಕೊಡ್ಲಿಕ್ಕೆ ನನ್ನ ರಾಜಮಂಡ್ರಿಗೆ ಕರ್ಕೊಂಡು ಹೋದ್ರು ಟೊಬ್ಯಾಕೋ ಬೋರ್ಡ್ನವರು. ಅಲ್ಲಿ ರಾಜಮಂಡ್ರಿಗೆ ಹೋದಾಗ ಗದ್ದೆ ಲಕ್ಷ್ಮಣ್ ರಾವ್ ಅಂತಕ್ಕಂಥವ್ರ ಮನೆ ಕರ್ಕೊಂಡು ಹೋದ್ರು. ಅವ್ರು MP, ಅವ್ರ ತಮ್ಮ ರಾಮುಲು MLA. ಅವ್ರು ಹೋದಾಗ ಸರ್ ನೀವೇನು ಎತ್ತ ಅಂತ ನಮ್ಮನ್ನ ದೊಡ್ಡ ಬಾಜಾ ಭಜಂತ್ರಿ ಏನ್ ಹಾರ ತುರಾಯಿಯೊಂದಿಗೆ ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ಮಾಡಿ ವೆಲ್ಕಮ್ ಟು ದಿ ಮೈಸೂರು ಟೊಬ್ಯಾಕೋ ಗ್ರೋಯರ್ಸ್ ಅಂತ. ನಾವು ಅವ್ರ ಒಳಗಡೆ ಹೋದಾಗ ನಿಮ್ ವ್ಯವಸಾಯದ ವ್ಯಾಪ್ತಿ ಏನು ಅಂದ್ರೆ 300 ಎಕರೆ, 150 ಎಕರೆ ಟೊಬ್ಯಾಕೋ, 100 ಎಕರೆ ಭತ್ತ, ಮತ್ತೆ ಒಂದು 150 ಎಕರೆ ಕ್ಯಾಶಿಯೋ. ಏನಪ್ಪಾ ಇದು ಕತೆ? ಅವ್ರ ಗೋಡನ್ ನೋಡಿದ್ರೆ ಅಷ್ಟಲ್ಲ ಇಷ್ಟಲ್ಲ. ಯಾಕೆ ಅಂದ್ರೆ ಅವರ ಕೃಷಿಯನ್ನ ಪ್ರಧಾನವಾಗಿ ಅವಲಂಬಿಸಿದ್ದಾರೆ. ನಾವು ಏನ್ ಮಾಡಿದೀವಿ ಅಂದ್ರೆ ಕೃಷಿಯನ್ನು ಉಪಕಸಬಾಗಿ ಅವಲಂಬಿಸ್ಕೊತಾ ಇದೀವಿ. ನೋಡಪ್ಪ 2 ಎಕರೆ ಇದೆ, ಅದ್ ಮಾಡು ಇದ್ ಮಾಡು ಅದ್ ಮಾಡು ಇದ್ ಮಾಡು ಅಂತ ಪೇಟೆಗೆ ಹೋಗ್ತೇವೆ. ಅದು ಉಪಕಸಬು ಆದ್ರಾಯ್ತು ಹೋದ್ರಾಯ್ತು. ಆದ್ರಿಂದ ನಾವು ಅತಿ ಹೆಚ್ಚಿನ ಒತ್ತು ಕೊಡ್ತಕ್ಕಂಥ ಇವತ್ತು ಇಷ್ಟೆಲ್ಲ ಯಾಂತ್ರೀಕರಣ ಇರುವಾಗ ಲೇಬರ್ಸ್ ಪ್ರಾಬ್ಲಮ್ ಇಲ್ಲ, ಮತ್ತೆ ಒಳ್ಳೆ ಫರ್ಟಿಲೈಸರು, ಸರ್ಕಾರದ ವತಿಯಿಂದ ಎಲ್ಲಾ ರೀತಿಯ ಸಬ್ಸಿಡಿಗಳು ಸೌಲಭ್ಯಗಳು ದೊರೆಯುತ್ತೆ. ನಾವು 100ಕ್ಕೆ 100 ಪಾಲು ಕೃಷಿಕರಾದ್ರೆ, ವ್ಯವಸಾಯಗಾರರಾದ್ರೆ ನಾವು ಬದುಕ್ತಿವಿ, ಈ ದೇಶನೂ ಕೂಡ ಅಭಿವೃದ್ಧಿಯನ್ನು ಕಾಣುತ್ತೆ ಇರ್ತಕ್ಕಂಥ ಮಾತನ್ನ ಹೇಳ್ತಾ ನಮ್ಮ ಅಧಿಕಾರಿಗಳು ಹೇಳಿದ್ರು ಬಹಳಷ್ಟು ಯಾಂತ್ರೀಕರಣಗಳನ್ನ ಪರಿಚಯ ಮಾಡಿಕೊಟ್ರು. ಈಗ ತಾನೇ ನಾವೆಲ್ಲ ನೋಡ್ದು ನಮ್ಮ ಸಾಹೇಬರು ಕೃಷಿ ನಮ್ಮ ಪಶುಸಂಗೋಪನಾ ಸಚಿವರು ಕೂಡ ಇದ್ರ ಬಗ್ಗೆ ದೀರ್ಘವಾಗಿ ಮಾತನಾಡಿದ್ರು. ನಾವು ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ನಾವು ರೈತರಾಗಿ ಈ ದೇಶದ ಅಭಿವೃದ್ಧಿಗೆ ನಾಂದಿಯಾಗುವ ಎಂಬತಕ್ಕಂಥ ಮಾತನ್ನ ಹೇಳ್ತಾ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗಳೆಲ್ಲರಿಗೂ ವಂದನೆ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಸುಮಾರು 10 ಬೆಳೆಗಳನ್ನ ಬೆಳೆದಿದ್ದೇನೆ ನಾನು. 10 ಬೆಳೆಗಳನ್ನ ನನ್ನ ಸ್ನೇಹಿತರುಗಳನ್ನ ನಾನು ದಿನನಿತ್ಯ ಕೇಳ್ತಾ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ ಸಾರ್? ಆಗೋದಿಲ್ಲ ಸರ್, ನಾವು ಬಿಡ್ಬಿಟ್ಟು ಲೀಸ್ ಕೊಟ್ಟು ವಾರಕ್ಕೆ ಕೊಟ್ಟು ಆಮೇಲೆ ಏನೋ ಮಾಡ್ಬಿಟ್ಟಿದೀವಿ ಅಂತ ಅಂದ್ಬಿಟ್ಟು ಬೆಳಿಗ್ಗೆ 10 ಗಂಟೆಗೆ ನೀಟಾಗಿ ಡ್ರೆಸ್ ಮಾಡಿ ಸೆಟ್ ಹಾಕ್ಬಿಟ್ಟು ಪಿರಿಯಾಪಟ್ಟಣ ಹೋದ್ರೆ ಮತ್ತೆ ಅವ್ರು ಸಾಯಂಕಾಲ ವಾಪಸ್ ಬರ್ತಾರೆ. ಈ ಪರಿಸ್ಥಿತಿ ಆಗಿದೆ ಇವತ್ತು. ಏನು 60% 70% ರೈತರು ವ್ಯವಸಾಯವನ್ನು ಅವಲಂಬಿಸಿದ್ರು, ಕೇವಲ 40% ಬಂದಿದೆ. ಕಾರಣ ಏನು ಅಂತ ಅಂದ್ರೆ ಮ್ಯಾನ್ ಪವರ್ ಪ್ರಾಬ್ಲಮ್, ಲೇಬರ್ಸ್ ಪ್ರಾಬ್ಲಮ್. ನಮ್ಮ ಅಧಿಕಾರಿಗಳು ರಾತ್ರಿ ಮೀಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು, ಸರ್ ನಾವು ಸಾಕಷ್ಟು ಯಂತ್ರೋಪಕರಣಗಳನ್ನ, ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿರ್ತಕ್ಕಂಥ ಯಂತ್ರೋಪಕರಣಗಳನ್ನ ಪರಿಚಯಿಸಿದೀವಿ, ರೈತರು ಕೊಟ್ಟಿದೀವಿ. ಆದ್ರೆ ನಮ್ಮ ರಾಜ್ಯದ ರೈತರು ಇದನ್ನ ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ. ಬೇರೆ ರಾಜ್ಯದ ರೈತರು ಈ ಉಪಕರಣವನ್ನು ಬಳಸಿ ಹೈಟೆಕ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಇದು ಭಾರಿ ದೌರ್ಭಾಗ್ಯದ ವಿಚಾರ. ನಾವಿವತ್ತು ನೋಡ್ತಾ ಇದ್ದೇವೆ. ಈ ಮೇಯ್ಸ್ ನೀವು ಸೀಡ್ ಶೋ ಮಾಡೋತವಿಂದ ಹಿಡಿದು ಅದನ್ನ ಇಂಟರ್ ಕಲ್ಟಿವೇಟ್ ಮಾಡೋದು, ಹಾರ್ವೆಸ್ಟ್ ಮಾಡೋದು, ಶೆಲ್ಲಿಂಗ್ ಮಾಡೋದು ಎಲ್ಲ ಯಂತ್ರನೇ. ರೈತ ಏನ್ ಮಾಡ್ಬೇಕಾದ ಅಗತ್ಯ ಇಲ್ಲ. ಆದ್ರೆ ಅದನ್ನ ನಾವು ಯಾವ ರೀತಿ ಉಪಯೋಗಿಸಬೇಕು, ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ಬೇಕು ಎಂಬತಕ್ಕಂಥದ್ದು ಬಹಳ ಮುಖ್ಯ. ನಾನು ಟೊಬ್ಯಾಕೋ ಫಾರ್ಮರ್ ಆಗಿದ್ದೆ, ರೈತ ಆಗಿದ್ದೆ. ನಾನು ಹೆಚ್ಚು ಕಡಿಮೆ 15 ವರ್ಷ ಹಿಂದೆ ಇರ್ಬೋದು, ಪ್ರೋಗ್ರೆಸಿವ್ ಫಾರ್ಮರ್ ಅಂತ ಅವಾರ್ಡ್ ಕೊಡ್ಲಿಕ್ಕೆ ನನ್ನ ರಾಜಮಂಡ್ರಿಗೆ ಕರ್ಕೊಂಡು ಹೋದ್ರು ಟೊಬ್ಯಾಕೋ ಬೋರ್ಡ್ನವರು. ಅಲ್ಲಿ ರಾಜಮಂಡ್ರಿಗೆ ಹೋದಾಗ ಗದ್ದೆ ಲಕ್ಷ್ಮಣ್ ರಾವ್ ಅಂತಕ್ಕಂಥವ್ರ ಮನೆ ಕರ್ಕೊಂಡು ಹೋದ್ರು. ಅವ್ರು MP, ಅವ್ರ ತಮ್ಮ ರಾಮುಲು MLA. ಅವ್ರು ಹೋದಾಗ ಸರ್ ನೀವೇನು ಎತ್ತ ಅಂತ ನಮ್ಮನ್ನ ದೊಡ್ಡ ಬಾಜಾ ಭಜಂತ್ರಿ ಏನ್ ಹಾರ ತುರಾಯಿಯೊಂದಿಗೆ ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ಮಾಡಿ ವೆಲ್ಕಮ್ ಟು ದಿ ಮೈಸೂರು ಟೊಬ್ಯಾಕೋ ಗ್ರೋಯರ್ಸ್ ಅಂತ. ನಾವು ಅವ್ರ ಒಳಗಡೆ ಹೋದಾಗ ನಿಮ್ ವ್ಯವಸಾಯದ ವ್ಯಾಪ್ತಿ ಏನು ಅಂದ್ರೆ 300 ಎಕರೆ, 150 ಎಕರೆ ಟೊಬ್ಯಾಕೋ, 100 ಎಕರೆ ಭತ್ತ,
ಮತ್ತೆ ಒಂದು 150 ಎಕರೆ ಕ್ಯಾಶಿಯೋ. ಏನಪ್ಪಾ ಇದು ಕತೆ? ಅವ್ರ ಗೋಡನ್ ನೋಡಿದ್ರೆ ಅಷ್ಟಲ್ಲ ಇಷ್ಟಲ್ಲ. ಯಾಕೆ ಅಂದ್ರೆ ಅವರ ಕೃಷಿಯನ್ನ ಪ್ರಧಾನವಾಗಿ ಅವಲಂಬಿಸಿದ್ದಾರೆ. ನಾವ್ ಏನ್ ಮಾಡಿದೀವಿ ಅಂದ್ರೆ ಕೃಷಿಯನ್ನು ಉಪಕಸಬಾಗಿ ಅವಲಂಬಿಸ್ಕೊತಾ ಇದೀವಿ. ನೋಡಪ್ಪ 2 ಎಕರೆ ಇದೆ, ಅದ್ ಮಾಡು ಇದ್ ಮಾಡು ಅದ್ ಮಾಡು ಇದ್ ಮಾಡು ಅಂತ ಪೇಟೆಗೆ ಹೋಗ್ತೇವೆ. ಅದು ಉಪಕಸಬು ಆದ್ರಾಯ್ತು ಹೋದ್ರಾಯ್ತು. ಆದ್ರಿಂದ ನಾವು ಅತಿ ಹೆಚ್ಚಿನ ಒತ್ತು ಕೊಡ್ತಕ್ಕಂಥ ಇವತ್ತು ಇಷ್ಟೆಲ್ಲ ಯಾಂತ್ರೀಕರಣ ಇರುವಾಗ ಲೇಬರ್ಸ್ ಪ್ರಾಬ್ಲಮ್ ಇಲ್ಲ, ಮತ್ತೆ ಒಳ್ಳೆ ಫರ್ಟಿಲೈಸರು ಸರ್ಕಾರದ ವತಿಯಿಂದ ಎಲ್ಲಾ ರೀತಿಯ ಸಬ್ಸಿಡಿಗಳು ಸೌಲಭ್ಯಗಳು ದೊರೆಯುತ್ತೆ. ನಾವು 100ಕ್ಕೆ 100 ಪಾಲು ಕೃಷಿಕರಾದ್ರೆ ವ್ಯವಸಾಯಗಾರರಾದ್ರೆ ನಾವು ಬದುಕ್ತಿವಿ, ಈ ದೇಶನೂ ಕೂಡ ಅಭಿವೃದ್ಧಿಯನ್ನು ಕಾಣುತ್ತೆ ಇರ್ತಕ್ಕಂಥ ಮಾತನ್ನ ಹೇಳ್ತಾ ನಮ್ಮ ಅಧಿಕಾರಿಗಳು ಹೇಳಿದ್ರು ಬಹಳಷ್ಟು ಯಾಂತ್ರೀಕರಣಗಳನ್ನ ಪರಿಚಯ ಮಾಡಿಕೊಟ್ರು. ಈಗ ತಾನೇ ನಾವೆಲ್ಲ ನೋಡ್ದು ನಮ್ಮ ಸಾಹೇಬರು ಕೃಷಿ ನಮ್ಮ ಪಶುಸಂಗೋಪನಾ ಸಚಿವರು ಕೂಡ ಇದ್ರ ಬಗ್ಗೆ ದೀರ್ಘವಾಗಿ ಮಾತನಾಡಿದ್ರು. ನಾವು ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ನಾವು ರೈತರಾಗಿ ಈ ದೇಶದ ಅಭಿವೃದ್ಧಿಗೆ ನಾಂದಿಯಾಗುವ ಎಂಬತಕ್ಕಂಥ ಮಾತನ್ನ ಹೇಳ್ತಾ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗಳೆಲ್ಲರಿಗೂ ವಂದನೆ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.